ಸೊ ನೋಡಿ ಅಭ್ಯರ್ಥಿಗಳಲ್ಲಿ ಏನು ಮಾಹಿತಿ ಕೊಟ್ಟಿದ್ದಾರೆ ಅಂತಂದರೆ, ಮೊದಲನೇ ಸುತ್ತಿನ ನೈಜ ಹಂಚಿಕೆ ಅಂತಿಮ ಫಲಿತಾಂಶ, ನೈಜ ಸುಟ್ಟು ಹಂಚಿಕೆ ಫಲಿತಾಂಶ ಬಂದುಬಿಟ್ಟಿದೆ ಈಗ. ಸೊ ವೈದ್ಯಕೀಯ, ದಂತವೈದ್ಯಕೀಯ ಮತ್ತು ಹೋಮಿಯೋಪತಿ ಹಾಗೂ ಇಂಜಿನಿಯರಿಂಗು ಮತ್ತು ಇದರಲ್ಲಿ BS ನರ್ಸಿಂಗು, ಫಾರ್ಮಸಿ, BPT, AHS, ಅಲರ್ಟ್ ಹೆಲ್ತ್ ಸೈನ್ಸು ಇವ್ರನ್ನೂ ಸೇರಿಸಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇವರು ಮೊದಲನೇ ಸುತ್ತಿನಲ್ಲಿ ಯಾವುದೇ ಸೀಟು ಹಂಚಿಕೆಯಾಗದ ಅಭ್ಯರ್ಥಿಗಳಿಗೆ ಸೂಚನೆ ಅಂತ ಕೊಟ್ಟಿದ್ದಾರೆ. ಏನು ಹೇಳ್ತಾ ಇದ್ದಾರೆ, ಈಗಾಗಲೇ ಆಪ್ಷನ್ ಎಂಟ್ರಿಗಳನ್ನು ನೀವು ನಮೂದಿಸಿ, ಆದರೆ ಯಾವುದೇ ಸೀಟು ಹಂಚಿಕೆಯಾಗದ ಅಭ್ಯರ್ಥಿಗಳು ಚಾಯ್ಸ್ಗಳನ್ನು ನೀಡುವ ಅವಶ್ಯಕತೆ ಇರುವುದಿಲ್ಲ. ನೋಡಿರಿ, ಹೇಳಿಬಿಟ್ರೆ ಈಗ ನಿಮಗೆ ಏನಂತಂದರೆ, ನೀವು ಯಾಕಂದರೆ ಭಾಳಷ್ಟು ಅಭ್ಯರ್ಥಿಗಳು ಕೆ ಕಾಲ್ ಮಾಡ್ತಾಯಿದ್ರು, ಏನು ಮಾಡಬೇಕು ಅಂತ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ ಅಂದರೆ, ನಿಮ್ಗೆ ಯಾವುದೇ ಥರದ ಚಾಯ್ಸು ಇರೋದಿಲ್ಲ, ನೀವು ಯಾವುದೇ ಥರದ ಚಾಯ್ಸನ್ನು ಕೂಡ ನೀವು ಹಾಕುವಂಥ ಅವಶ್ಯಕತೆ ಇರೋದಿಲ್ಲ. ಇವಂದು ಕೂಡ ನೀವು ಟ್ರೈ ಮಾಡೋಕ್ಕೆ ಹೋದ್ರೆ ನಿಮ್ಗೆ ಬರೋದಿಲ್ಲ ರೀ. ಓಕೆ, ಚಾಯ್ಸ್ಗಳನ್ನ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ. ಮುಂದಿನ ಸೀಟು ಹಂಚಿಕೆ ಭಾಗವಹಿಸಬಹುದು. ನೀವು ಯಾವುದು ಚಾಯ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೂ ಅವಶ್ಯಕತೆ ಇಲ್ಲ, ಯಾಕಂದರೆ ನೀವು ಆಟೋಮೆಟಿಕ್ಲಿ 2ನೇ ರೌಂಡಿಗೆ ಹೋಗ್ಬಿಡ್ತೀರಾ. ಆದರೆ 2ನೇ ಸುತ್ತಿನಲ್ಲಿ ಇಚ್ಛೆ ಆಯ್ಕೆಗಳನ್ನು ದಾಖಲಿಸಲು ಪ್ರಕ್ರಿಯೆ ಆರಂಭಿಸಿದ ಆಪ್ಷನ್ ಎಂಟ್ರಿ ಪೋರ್ಟಲ್ ಕಡ್ಡಾಯವಾಗಿ ಲಾಗಿನ್ ಮಾಡಿ ಒಪ್ಪಿಗೆ ನೀಡಿ ನಂತರ ಮೊದಲ ಸುತ್ತಿನ ಅಭ್ಯರ್ಥಿಗಳು ದಾಖಲಿಸಿ ಎಲ್ಲ ಆಪ್ಷನ್ಗಳನ್ನು ತೋರಿಸಲಾಗುವುದು. ಅಂದರೆ ಏನು ಹೇಳ್ತಾರೆ ಅಂದರೆ, ಈಗ ನೀವು ಏನು ಚಾಯ್ಸ್ಗಳನ್ನು ಆಯ್ಕೆ ಮಾಡುವಂಥ ಅವಶ್ಯಕತೆ ಇರುವುದಿಲ್ಲ. ಆದರೆ ನೀವು 2ನೇ ರೌಂಡ್ ಯಾವಾಗ ಆಪ್ಷನ್ ಎಂಟ್ರಿ ಓಪನ್ ಆಗುತ್ತೆ ಆವಾಗ ನೀವು ಲಾಗಿನ್ ಮಾಡ್ಕೋಬೇಕು. ಲಾಗಿನ್ ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ ಅಂದರೆ, ನೀವೇನು ಫಸ್ಟ್ ರೌಂಡಲ್ಲಿ ಕಾಲೇಜ್ಗಳನ್ನು ಎಂಟ್ರಿ ಮಾಡಿದ್ರಿ ಅವುಗಳು ನಿಮಗೆ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ, ತೋರಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಒಂದು ವೇಳೆ ಅಭ್ಯರ್ಥಿಯು ವೈದ್ಯಕೀಯ ಸೀಟಿಗೆ ಈಗಾಗಲೇ ದಾಖಲಿಸಿರುವ ಆಪ್ಷನ್ಗಳೊಂದಿಗೆ 2ನೇ ಸುತ್ತಿನಲ್ಲಿ ಭಾಗವಹಿಸಲು ಇಚ್ಛಿಸಿದಲ್ಲಿ ಕಾಸ್ ಆ್ಯಂಡ್ ಡಿಪಾಸಿಟನ್ನು ಪಾವತಿಸಬೇಕು. ಕಾಸ್ ಆ್ಯಂಡ್ ಡಿಪಾಸಿಟು ವೇಳಾಪಟ್ಟಿಯಲ್ಲಿ ನೀಡಲಾಗಿದೆ. ಅಂದರೆ ವೇಳಾಪಟ್ಟಿಯಲ್ಲಿ ಕೊಟ್ಟಿದ್ದೇವೆ ಯಾವಾಗ ಮಾಡಬೇಕಂತೇಳಿ. ಇನ್ ಕೇಸ್ ಆಫ್ ನಿಮ್ಗೆ ಯಾವುದೂ ಸೀಟ್ ಸಿಕ್ಕಿಲ್ಲ, ಆದರೆ ನೀವು ಮೆಡಿಕಲ್ ಸ್ಟೂಡೆಂಟ್ ಆಗಿದ್ದೀರಾ, ನೀವು ಮೆಡಿಕಲ್ ಕೋರ್ಸ್ಗಳನ್ನು ಪಡ್ಕೋಬೇಕಂತಿದ್ದೀರಾ, ಅದಕ್ಕೆ ನೀವು ಕಾಸ್ ಆ್ಯಂಡ್ ಡಿಪಾಸಿಟನ್ನು ಪೇ ಮಾಡಬೇಕು. ಬಟ್ ಇದು BSc ನರ್ಸಿಂಗ್ ಇದ್ದವರಿಗೆ ಅನ್ವಯವಾಗುವುದಿಲ್ಲ. ಅಲೈಡ್ ಹೆಲ್ತ್ ಸೈನ್ಸು, BPT ಇದ್ದವರಿಗೆ ಇದು ಅನ್ವಯವಾಗುವುದಿಲ್ಲ. ದಂತವೈದ್ಯಕೀಯ, ಹೋಮಿಯೋಪತಿ ಸೀಟುಗಳಿಗೆ 2ನೇ ಸುತ್ತಿನಲ್ಲಿ ಭಾಗವಹಿಸಲು ಕಾಸ್ ಆ್ಯಂಡ್ ಫೀಸ್ ಪಾವತಿಯುವ ಅವಶ್ಯಕತೆ ಇರುವುದಿಲ್ಲ. ಆಮೇಲೆ ದಂತವೈದ್ಯಕೀಯ ಮತ್ತು ಹೋಮಿಯೋಪತಿಗೆ 2ನೇ ಸುತ್ತಲ್ಲಿ ಭಾಗವಹಿಸಲು ನಿಮಗೆ ಯಾವುದೇ ಥರದ ಕಾಸ್ಟ್ ಆ್ಯಂಡ್ ಫೀಸ್ ಇರುವುದಿಲ್ಲ, ಓನ್ಲಿ ಮೆಡಿಕಲಿಗೆ ಮಾತ್ರ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೋಪ್ ಇದು ವಿದ್ಯಾರ್ಥಿಗಳಿಗೆ ಕ್ಲಿಯರಿಫೈ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ.